ಜೋಡಿ ಮಾತಾಡುವುದೈತಿ ಈ ಯಾವ್ರಕ್ಯವ ಕೊನೆಗೂ ನನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡು ನಾವು ಅನಾಥನಾದೆವು. ನಮ್ಮನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡು ಸಂಕಟ ಪಡುತ್ತಿರುವುದನ್ನು ನನ್ನ ಈ ಕಣ್ಗಳಿಂದ ನೋಡಲು ಆಗುತ್ತಿಲ್ಲ. ಬೀದಿಯಲ್ಲಿ ಬಿದ್ದಿದ್ದ ನನ್ನನ್ನು ಕರೆತಂದು ಪ್ರೀತಿ ಪ್ರೇಮ ಮಮತೆಯಿಂದ ವಾಸ್ತಲಿಂದ ನನ್ನನ್ನು ಸಾಕಿದಳು. ಹಾಗೆ ನಮ್ಮ ಮನೆತನದ ಮೇಲೆ ನೂರಾರು ಜನರ ಕಣ್ಣು ಇದೆ. ಹಾಗೇನಾದ್ರೂ ನಮ್ಮ ಮನೆತನದ ಮೇಲೆ ಯಾರಾದ್ರೂ ತೊಂದರೆ ಕೊಡಲು ಬಂದ್ರೆ ಅವರ ರುಂಡವನ್ನು ತುಂಡಾಗಿ ಕಟ್ಟಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ರೆ ನಾನು ದಯಾನಂದನ ಸಾಕು ತಮ್ಮ ರವಿನೇ ಅಲ್ಲ, ನಮ್ಮ ಮಿಲ್ ಮ್ಯಾನೇಜರ್ ಆದಂತ ಚಂದ್ರು ಅವರ ಮಾಡುತ್ತಿದ್ದಾರೆ ಎಂಬ ನನಗೆ ಸುಳ್ಳು ಸಿಕ್ಕಿದೆ. ಅವನು ಮಾಡಿರುವ ಅಪರಾಧವನ್ನು ಅವನಿಗೆ ತಪ್ಪ ಶಿಕ್ಷೆ ಕೊಡಿಸದಿದ್ದರೆ ನಮಗೆ ನಮ್ಮ ಮನೆಗೆ ಆತ್ಮ ಸಿಗೋದಿಲ್ಲ. ನನ್ನ ಬಹಳ ದುಃಖದಲ್ಲಿದ್ದಾನೆ. ನಾನು ಇನ್ನು ಬರುತ್ತೀನಿ.
ನೋಡಿದೆ ಅಣ್ಣ, ನಿನ್ನೆ ದಿನ ನಮ್ಮ ಅಣ್ಣನ ಹೆದರು ನನ್ನ ಅಂತರಂಗದ ಅಭಿಲಾಷೆಯನ್ನು ತಿಳಿಸಿದೆ. ಅದಕ್ಕೆ ನಮ್ಮ ಅಣ್ಣ ಏನು ಹೇಳಿದ್ರು ಗೊತ್ತೇ? ಏನ್ ಹೇಳಿದ್ರು ಲತಾ? ಅಂಥ ಪುಣ್ಯಾತ್ಮನ ಕೈ ಹಿಡಿಯುತ್ತಿರುವ ನೀನೇ ಭಾಗ್ಯಶಾಲಿ ಲತಾ. ದಯಾನಂದರಂತಹ ಸದ್ಗುಣಿ ನನ್ನ ಭಾವ ಮೈದನನಾಗಿ ಬರುತ್ತಿರುವುದು ನಿಜಕ್ಕೂ ನನ್ನ ಪುಣ್ಯ. ಹಾಗೆ ಹೀಗೆ ಅಂತ ಬರೀ ನಿಮ್ಮನ್ನ ಹೊಗಳಿದ್ದೆ ಹೊಗಳಿದ್ದು. ಹೌದಾ ಲತಾ, ನಮ್ಮ ಮನೆಯಲ್ಲಿಯೂ ನಮ್ಮ ಯಜಮಾನರಿಗೆ ನಮ್ಮ ಪ್ರೇಮ ಪ್ರಕರಣ ಗೊತ್ತಾಗಿ ಬಿಟ್ಟಿದೆ ಲತಾ. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಜಮಾನರು ಯಾರಿದ್ದಾರೆ? ಯಾಕಿಲ್ಲ, ನಮ್ಮ ಲಿಂಗಾಚ ಇಲ್ಲದೆ. ನಮ್ಮ ಮನೆಯಲ್ಲಿ ದುಡಿಯುವ ಆಳಾದರೂ ನನ್ನ ದೃಷ್ಟಿಯಲ್ಲಿ ಅವನು ಯಜಮಾನನೇ. ಅವರೇನು ಹೇಳಿದ್ರು ಗೊತ್ತಾ? ಏನ್ ಹೇಳಿದ? ನೀನು ಸಾಕ್ಷಾತ್ ಲಕ್ಷ್ಮಿಯಂತೆ. ನೀನು ಕೈ ಹಿಡಿದು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ಸ್ವರ್ಗ ಆಗತ್ತಂತೆ. ಇನ್ನೂ ಏನೇನೋ ಹೇಳಿದ ಮುದುಕ. ಪಾಪ, ನಮ್ಮಿಬ್ಬರ ಪ್ರೀತಿಯನ್ನು ಕಂಡು ಅದೆಷ್ಟು ಆನಂದ ಪಟ್ಟಿದ್ದಾನೆ. ಹಾ, ಇರ್ಲಿ ದಯಾನಂದ. ಅಂದ ಹಾಗೆ ನಮ್ಮ ಮದುವೆ ಯಾವಾಗ? ಲತಾ, ಮದುವೆ ಅಂತ ಯಾಕೆ ಮರುಗುತ್ತೀಯೇ? ಪ್ರೀತಿಯ ಹಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ತಿಳಿ ನೀಲಿ ಆಕಾಶ ತುಂಬಿಸುವುದರಲ್ಲಿರುವ ಸಂತೋಷ ಈ ಮದುವೆ ಎಂಬ ಸಂಕೋಲೆಯಲ್ಲಿ ಬಿದ್ದಾಗ ಇಲ್ಲ ಕಣೆ. ನೋಡು, ಇನ್ನೂ ಸ್ವಲ್ಪ ದಿನ ಪ್ರಣಯದ ಪಕ್ಷಿಗಳಾಗಿ ಪ್ರೇಮದ ಸಾಮ್ರಾಜ್ಯದಲ್ಲಿ ರಾಜ ರಾಣಿಯರಂತೆ ಹಾಡುತ್ತಾ ಹಾರಾಡುತ್ತಾ ಹಾಯಾಗಿರೋಣ. ಇಷ್ಟ್ಯಾಕೆ ಅವಸರ? ನೋಡಿದೆ ಅಣ್ಣ, ನಾನೇಕೆ ಇಷ್ಟೊಂದು ಅವಸರ ಪಡ್ತಾ ಇದ್ದೀನಿ ಅಂದ್ರೆ, ನನ್ನ ಊರಿಗೆ ಗೆಳತಿಯರೆಲ್ಲ ಮದುವೆಯಾಗಿ ಒಂದೊಂದು ಮಗುವಿನ ತಾಯಂದಿರಾಗಿದ್ದಾರೆ. ಅವರೆಲ್ಲರೂ ನನಗೆ ಅಣಕವಾಡುತ್ತಾರೆ, ವ್ಯಂಗ್ಯವಾಗಿ ಕೇಳ್ತಾರೆ ನಿನ್ನ ಮದುವೆ ಯಾವಾಗ ಅಂತ. ಅದಕ್ಕಾಗಿ ಆದಷ್ಟು ಬೇಗ ಒಂದು ಮಗುವಿನ ತಾಯಿ ಆಗಬೇಕೆಂಬ ಹೆಬ್ಬೆಗೆ. ಲತಾ, ನಿನಗಿಂತ 100 ಪಟ್ಟು ನನಗೂ ಒಂದು ಮಗುವಿನ ತಂದೆ ಆಗಬೇಕೆನ್ನುವ ಆಸೆ ಇದೆ. ಆದರೆ ನಮ್ಮ ಮಗು ಹೇಗಿರಬೇಕು ಗೊತ್ತಾ? ಆಡುವ ವಯಸ್ಸಿನಲ್ಲಿ ಹಾಡುತ್ತಾ, ದುಡಿಯುವ ವಯಸ್ಸಿನಲ್ಲಿ ದಾನ ಮಾಡುತ್ತಾ, ಕನ್ನಡಿಗರ ಕಣ್ಮಣಿ, ಸಾವಿರಾರು ಜನರಿಗೆ ಆಶ್ರಯವಾದ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಬೆಳಗಬೇಕು ಅಂತ. ದಯವಿಟ್ಟು ಬೇಡಿದೆ ಅಣ್ಣ, ನನ್ನ ಮಗ ಓದಿ ದೊಡ್ಡ ಡಾಕ್ಟರ್ನಾಗಬೇಕು. FRCS ಲಂಡನ್, FRCS ಅಮೆರಿಕ ಪದವಿಯನ್ನ ಪಡೆದು ಹೆತ್ತವರ ಹೆಸರನ್ನ ಮುಂದೆ ತರುವ ಸತ್ಪುತ್ರನಾಗಬೇಕು. ಆಗ ಜನರು ನಮ್ಮನ್ನ ಹಾಡಿ ಹೊಗಳುತ್ತಾರೆ. ಇಂಥ ಮಗನನ್ನು ಹೆತ್ತ ತಂದೆ ತಾಯಿಗಳು ನಿಜಕ್ಕೂ ಭಾಗ್ಯವಂತರು ಎಂದು. ಲತಾ, ನಮ್ಮ ಮಗ ಕಲಾವಿದ ಆಗೋದೇ ಬೇಡವೆ? ನೋಡ್ಲಕ್ಕ, ಒಬ್ಬ ಕಲಾವಿದ ಮನಸ್ಸು ಮಾಡಿದ್ರೆ 1000 ಜನನ ನಗಿಸಬಹುದು, ಅಳಿಸಬಹುದು, ಕೇಕೆ ಹಾಕಿಸಬಹುದು. ಆ ಗತ್ತಿರೋದು ಬರೀ ಕಲಾವಿದನಿಗೆ ಮಾತ್ರ ಲತಾ. ನೋಡ್ಲಕ್ಕ, ಆಯ್ತು, ನಿನ್ನ ಮಗ ಡಾಕ್ಟರೇ ಆಗ್ಲಿ. ಯಾರ್ದಾರ ಮನೆಗೆ ಇಷ್ಟು ಗಣಮಕ್ಕಳ ಮಾತು ನಡೆಯಕತ್ತಾವಂದ್ರೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂದಿಂದ ನಮ್ಮ ಮಾತ ನಡಿವಲ್ಲ. ಆಯ್ತು, ನೀವ್ ಹೇಳಿದಾಗ ನಿನ್ನ ಮಗ ಡಾಕ್ಟರೇ ಆಗ್ಲಿ, ನಾ ಯಾಕೆ ಬೇಡ ಆಗ್ಲಿ? ಹಾಗೆ ಆಗ್ಲಿ. ಅವನಿಗೆ ತಿಂಗಳು ಹಣ ತಪ್ಪದೆ ಕಳಿಸ್ಬಿಡಿ. ಆಯ್ತು, MA ಮಾಡಿದ್ರಾಯ್ತು, ಇಲ್ಲ ಫೋನ್ ಪೇ ಮಾಡ್ತೀನಿ. ಹೌದು, ತಪ್ಪದೆ ಮಾಡಿಬಿಡಿ. ಎಲ್ಲಿದ್ದಾನೆ ನಿನ್ನ ಮಗ? ಮಾಡಿಬಿಡಿ ಅಂದ್ರೆ ಎಲ್ಲಿದ್ದಾನೆ ನಿನ್ನ ಮಗ? ಓಕೆ. ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ ಯಾಮಿನಿ ಯಾಮಿನಿ
ನಿನ್ನ ಬಿಂಕವು ಚಂದ್ರಯಾಮಿನಿ ನಯನಾಚಿಕೆ ಚಂದ್ರಯಾಮಿನಿ ಇಸುಕಾಟವು ಚಂದ್ರಯಾಮಿನಿ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲಿಗೆ ಸ್ಫೂರ್ತಿ ನುಡಿದರೆ ಅರಗಿಲಿಗೆ ಸ್ಫೂರ್ತಿ ಸೂರ್ಯನಿಗೆ ಸ್ಫೂರ್ತಿ ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ ವಿಷಯದಲ್ಲಿ ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ ನೀನು ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯೋಚಿಸೋ ಸಮಯವೇ ನೀ ಕುಣಿಯೋ ಕಾಲ್ಗೈತೆ ಸುತ್ತ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾರಮ್ಮ ನೀನು ಯಾಮಿನಿ ಚಂದವು ಚಂದಯಾಮಿನಿ ನಿನ್ನ ಮುಗುಳವು ಚಂದಯಾಮಿನಿ ನಿನ್ನ ಸ್ಪರ್ಶವು ಚಂದಯಾಮಿನಿ ಯಾಮಿನಿ ನಿನ್ನ ಬಿಂಕವು ಚಂದಯಾಮಿನಿ ನಯನಾಚಿಕೆ ಚಂದಯಾಮಿನಿ ಸುತ್ತಾಟವು ಚಂದಯಾಮಿನಿ ಯಾಮಿನಿ 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 ಯಾರಮ್ಮ ನೀನು
ವಾಟ್ ಎ ವಂಡರ್ಫುಲ್ ಲವ್ ಸೀನ್. ನನ್ನನ್ನು ತುಡಿಸಿಕೊಳ್ಳುವ ಧ್ವನಿ ದಯಾನಂದ. ನನ್ನ ಮನ ಬಯಸಿದ ಬ್ಯೂಟಿ ಕ್ವೀನ್ ಲತಾಳೊಡನೆ ಚೆಲ್ಲಾಟ. ಅಂತೂ ಸಿರಿತನದ ಸೊಕ್ಕಿನಲ್ಲಿ ಹಾರಾಡುವ ಈ ಜೋಡಿ ಹಕ್ಕಿಗಳನ್ನು ಈ ಜೋಡಿಯನ್ನು ಮಾಡುವ ಬೇಟೆಗಾರ ನಾನಾಗಿ ಬಲಿ ತೆಗೆದುಕೊಳ್ಳಲೇಬೇಕು. ನನ್ನ ವಿಷ ತುಂಬಿದ ಅಂಬುವಿಗೆ ದಯಾನಂದ, ಮುಕ್ತ ಮಾನವನಾದ ನಿನ್ನ ಮಿಲ್ಲಿನಲ್ಲಿ ನಾ ಮ್ಯಾನೇಜರ್ನಾಗಿ ಸೇರಿಕೊಂಡದ್ದು ಏತಕ್ಕಾಗಿ ಬಂದೆ? ಮಸ್ತುತನದಿಂದ ನಿನ್ನ ಮನೆ ಮುರಿದು ನೀ ಪ್ರೀತಿಸಿ ಕೈ ಹಿಡಿದು ಮನೆ ತುಂಬಿಸಿಕೊಳ್ಳುವ ಲತಾಳನ್ನು ನನ್ನ ಮನದರಸಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಿಸ್ಟರ್ ದಯಾನಂದ್, ಈ ಚಂದ್ರು ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಿದ್ದು ವಿಲನೆ ಒತ್ತಾಡಬೇಕು ನೀನು. ಆಲ್ ರೈಟ್, ಲತಾ ದಯಾನಂದನೆಂಬ ಮಾಮರಕ್ಕೆ ನೀ ಹಬ್ಬಿ ಕೂಡುವ ಮುಂಚಿತವಾಗಿ ಬೇರು ಸಹಿತ ಕಿತ್ತುಗಿದು ನಿನ್ನ ಜೀವನ ಸರ್ವನಾಶ ಕೈಯೆತ್ತಿದ್ದರೆ ನನ್ನ ಹೆಸರು ಮೀನ್ ಮ್ಯಾನೇಜರ್ ಚಂದ್ರಕಾಂತನೇ ಅಲ್ಲ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಈ ಕಲಿಯುಗದಲ್ಲಿ ಬದುಕಿದೆಯಾದ್ರೆ ಕಿತ್ತು ಕೂಳಿಗೂ ಪ್ರಿಯಾಗಬೇಕಾಗುತ್ತದೆ. ಅದೇ ಸತ್ಯದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸದಿಂದ ಮೆರೆದಿದ್ದೆಯಾದ್ರೆ ಕುಬೇರನಾಗಿ ಮೆರೆಯಬಹುದು ಈ ಕಲಿಯುಗದಲ್ಲಿ. ಅಂದಾಗ ಈ ಊರಿನಲ್ಲಿ ನಾನು ನಡೆದಿದ್ದೆ ದಾರಿ, ಆಡಿದ್ದೆ ಆಟ. ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ನಾನು, ಮತ್ತೆ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ನಾನು. ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟಿದವ್ ನಾನು. ಬಿಗ್ ಇಂಡಿಯಾ ಗೌರ್ಮೆಂಟ್, ಸ್ಮಾಲ್ ಕರ್ನಾಟಕ ಗೌರ್ಮೆಂಟ್. ಇಲ್ಲಿ ಶಾಂತಿಯಲ್ಲಿರೋದು ಈ ಚಂದ್ರು ಗೌರ್ಮೆಂಟ್.
चोली के पीछे क्या है चोली के पीछे चोली के पीछे क्या है चोली के पीछे चुनरी के नीचे क्या है चुनरी के नीचे चोली में दिल है मेरा चुनरी में दिल है मेरा चोली में दिल है मेरा चुनरी में दिल है मेरा ये दिल मैं दूंगी मेरे यार को प्यार को ನಾ ದೇವ್ ಬಂದ್ಕೊತ ನಮ್ಮ ಮನ್ಯಾಗಂತ ಹೆದರೇ ಬಿಟ್ಟಿಲ್ಲ ಮಾರಾಯ. ಈಗ ಸಲತ್ತಪ್ಪ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಅಪ್ಪ ಹುಟ್ಟಿದ ಕೂಸಿನ ಚಂದಂಗ್ ಎರುದ ಮಕ್ಕಳ ಕಟ್ಟ ಪೌಡ್ರ್ ಹಚ್ಚಿ ನೆದರಾಗಬಾರ್ದು ಅಂತ ಗಲ್ಲದ ಮೇಲೆ ಒಂದು ದೃಷ್ಟಿ ಬಟ್ಟಿಟ್ಟಾಗ ಆ ಕೂಸಿ ಎಷ್ಟು ಚಂದ ಕಾಣ್ತಿರ್ತೈತಿ. ಹಂಗ ಕಾಣಕತ್ತ ನೋಡ್ರಿ ಈ ಮುದಿ ಗಟ್ಟ. ಅಪ್ಪ ನೀನ್ ನೋಡ್ಬೇಕಪ್ಪ ಇನ್ನೂ ಮುಗಿದಿಲ್ಲ ಅಮಾರ ನೀನು ಬೇಕಪ್ಪ ಯಾಕೆ ಬಾರ ನನ್ನ ಮೇಕಪ್ ನಾನು ಯಾಕ್ರಿ ಮಗನ ನನ್ನ ಕಣ್ಣ ಲೇ ಮಗನ ವಾಸ ಒಂದು ಮಾತು ಹೇಳ್ತಾನೆ ಕೇಳ ನಾ ಏನೋ ಮಾಡಿದ್ರು ಎಲ್ಲ ನೀನು ಒಳ್ಳೇದಿತ್ತಲ್ಲ ಮಗನ. ಅಪ್ಪ ನನಗೆ ಒಳ್ಳೇದಾಗುವಂತ ಕೆಲಸ ನೀ ಯಾಕಾಲ ಮಾಡಿದ್ಯೋ ಮಾಡ ಒಂದ್ ಈಗ ನೀನು ಇತಿಹಾಸದ ಪುಟ ತಿರುವಿ ನೋಡಿ ಹೇಳಪ್ಪ. ಅಬ್ಬಬ್ಬಬ್ಬಬ್ಬ ಪೂರ್ತಿ ನನ್ನ ಚರಿತ್ರೆಗೆ ಕೈ ಹಾಕಿಬಿಟ್ಟೆ ಲೇ ಮಗನ. ಲೇ ಮಗನ ಇಲ್ಲ ನನ್ನ ಹಿಸ್ಟ್ರಿ ಭಾಳ ಐತ್ರಿ. ಅದನ್ನ ಒಂದ್ ಈಗ ಸಣ್ಣದ ಮಾಡಿ ಹೇಳಪ್ಪ ನಾನು ಬರ್ತೈತೆ. ಲೇ ವಾಸು ತಾಯಿ ಇಲ್ಲದ ಮಗ ಅಂತೇಳಿ ನೀನು ಹೆಚ್ಚಿನ ಪ್ರೀತಿಲಿ ದ್ವಾಪಾರ ಮಾಡಿದ್ದು ಮಗನ ನಂದ ತಪ್ಪಾಗೈತೆ. ಲೇ ನಿನ್ನ ವಯಸ್ಸಿನಾಗ ನಾ ಅಟೋ ಇಟೋ ಉರ್ದಾಡಿದ್ದೆ ಮಗನ. ನಿನಗ ನಾಚಿಗೆ ಚರ್ಮ ಒಂದ್ ಈ ತರ ಐತನಪ್ಪ. ಯಾಕಡೆ ಮೊಮ್ಮಗತ್ತೆ ಅಲ್ಲ ಬರೀ ಉರಿದಿದ್ದು ಮೆರೆದಿದ್ದು ಅಷ್ಟು ಹೇಳಾಕತ್ತಿ. ಹುಡುಗ ವಯಸ್ಸಿಗೆ ಬಂದಾನ ಅನ್ನೋದು ಒಂದ್ ಈ ತರ ಜ್ಞಾನ ಐತೆ ನಿನಗ. ನಿನಗೀಗ ವಯಸ್ಸಿದೆ ಈಗ ಕುಡಿದು ಅರಗಾಡು ಸಾಕು ಸಿದ್ದಂಗ ಮಗನ ನೀ. ಸಣ್ಣಗಾತ್ ನೋಡ್ರಿ ಯಪ್ಪ. ನಾ ಈಗ ವಯಸ್ಸಿಗೆ ಬಂದೀನಿ ಅಂತ ನಮ್ಮ ಅವ್ವ ನಾನೇ ಮಾಡಿ ಹೇಳ್ತೀನಿ. ನೀ ಏನು ನನ್ನ ಮದುವೆ ಮಾಡ್ತೋ ಇಲ್ಲ ಏನಾರು ಮಾಡ್ಕೋಲಿ. ನಿನಗೆ ಮದುವೆ ಲೇ ಮಗನ ತಲೆ ಮೇಲೆ ಮಾತಾಡಿ ನಿನ್ ದಿನ ನಿನಗೆ ಮದುವೆ ಮಾಡ್ರೆ ಕೂತ್ ಮಂದಿ ಕಲ್ ತಗೊಂಡು ಹೆಟ್ಟ್ಯಾರ ನನಗ. ಆಮೇಲೆ ಮನಿ ಸಂಸಾರ ಬಾಳೆ ಅಂದ್ರೆ ಏನಾರು ಗೊತ್ತೈತೆ ಮಗನ ನಿನಗ. ಯಪ್ಪ ನೀ ಒಂದ್ ಇಟ್ಟ ಒಳಗೆ ಹೋಗಿ ಬೆಡ್ರೂಮ್ನಾಗ ಹಣಿಕೆ ಹಾಕಿ ನೋಡಿನ. ಹೋಗಲಿ ಮಗನ ಹೋಗ ನಾನು ಬೆಡ್ರೂಮ್ ಚಿಂತೆಗ ನಾ ಸಾಯಕತ್ತನ ಅಂತದ್ರಾಗಿ ಮಗನ ಬೆಡ್ರೂಮ್ ಎಲ್ಲ ಹಾಕ್ರಿ. ಯಪ್ಪ ಸಂಸಾರ ಬಾಳೆ ಹೋಗಂಗಿಲ್ಲ ಅದಕ್ಕ ಹೇಳಿನಿ. ಅಲ್ಲ ಎಂದ ನಾ ಸಾಲಿ ಬಿಟ್ಟು ವಯಸ್ಸಿಗೆ ಬಂದು ಮನ್ಯಾಗ ಕುಂತ್ನಿ ನೋಡ ಅಂದ ನಾ ತಿಳ್ಕೊಂಡ್ಬಿಟ್ನಿ. ಅದರಾಗ ಕೈಯ ಫೋನ್ ಬಂದ್ಕೊಂಡು ನಾ ಪೂರ ತಿಳ್ಕೊಂಡ ಬಿಟ್ನಿ. ಇನ್ನೇ ನನಗೆ ಯಾವಾಗ ಬಂತು ಲೈಸೆನ್ಸ್ ಸಿಕ್ತು ಅಂತ ಸೀದಾ ಬುಕ್ ಸ್ಟಾಲ್ ಅಂಗಡಿಗೆ ಹೋಗಿ ನಾನು ಖರೀದಿ ಮಾಡೇಬೇಕು. ಏನೇನು ಖರೀದಿ ಮಾಡಿದಪ್ಪ ಮಗನ? ನಂಬರ್ 1 ರತಿ ವಿಜ್ಞಾನ, ನಂಬರ್ 2 ಕಾಮಕಿ, ನಂಬರ್ 3 ಸುಖಾಸನಗಳು, ನಂಬರ್ 5 ಸುಮ್ಮನೆ ಇದೆಯಾ ಬಾಕ್ಕ ಬಾಕ್ಕ ಸೆಕ್ಸಿ ವಿಡಿಯೋಸ್. ಎಂತೆಂತ ಪುಸ್ತಕ ಖರೀದಿ ಮಾಡ್ಯಾನ ನೋಡ್ರಿ ಮಗ. ನಾನೇನೋ ಮಹಾಭಾರತ ರಾಮಾಯಣ ಪುಸ್ತಕ ತಗೊಂಡು ಓದಾಕತ್ತಿರ್ಬೇಕಂತ ಮಾಡೀನಿ.
ರಾಮಾಯಣ ಮಹಾಭಾರತ ಓದುದ ವಯಸ್ಸು ನಂದಲ್ಲಪ್ಪ ಅದ ಏನಿದ್ರು ನಿಂದ ನಿನಗ ಅನುಮಾನ ಇದ್ರ ಊರಾಗ ಅಡ್ಡಾಡಿ ಒಂದ್ 50 ಮಂದಿನ ಕೇಳ್ಕೊಂಡ್ ಬಾ ಅವರ ಹೇಳ್ತಾರ ನೀನು. ಏ ಮಗನ ವಾಸ, ನಾನು ತಾಂಡದಲ್ಲಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲ್ಲಿ. ಮರ್ಯಾದೆ ಎದಕ್ ಕೊಡ್ಬೇಕು ನಾ ನಿನಗ? ಹರೇದ್ ವಯಸ್ಸಿನ ಮನ್ಯಾಗ ಇಟ್ಕೊಂಡ ಮಾಡ್ಲಾರದ ಕೆಲಸ ಹಲಕಟ್ಟಿ ಕೆಲಸ ಕಣ್ಣು ಮುಂದೆ ಮಾಡಿದ್ರ ನೀನ್ ಹೆಂಗ ಕೊಡ್ಬೇಕು ಮರ ನಮ್ಮ ಮರ್ಯಾದೆ? ಏ ಮಗನ, ನಾ ಏನ್ ಮಾಡ್ಬಾರ್ದು ಮಾಡಿನ್ಲಿ ಹಲಕಟ್ಗಿರಿ? ಅದನ್ನ ಹೇಳ್ಬೇಕಾ? ನಾ ಹೇಳ್ಬೇಕಾ? ಅದು ಅನ್ನ ತಿನ್ನು ಬಾಯಿಲೆ ಹೇಳ. ಅಪ್ಪ ವಾಸು ಪರಮಾತ್ಮ, ನಿನ್ನ ಕೈ ಮುಗುತ್ತೀನಿ, ಮರ್ಯಾದೆ ತೆಗಿಬೇಡ ನಂದ. ಯಾರಿಗೆ ಬಂದಿಲ್ಲ? ನಾ ಇನ್ನು ಕೊನೆಯದಾಗಿ ಹೇಳ್ತೀನಿ, ನಾನು ಮೊದಲ ಬಾಳ ನಿಷ್ಠುರವಾಗದೀನಿ. ಸುಮ್ಮನೆ ನಾನು ಮದುವೆ ಮಾಡಿ ಈ ಮನಿ ಹಿರೇತನ ಆ ಟಜುರಿ ಕೀಲಿ ನನ್ನ ಕೈಯಾಗ ಕೊಟ್ಟಿ ಬಾಳ ಚಲೋ ಆತಪ್ಪ. ಇರ್ಲಿಕ್ಕಂದ್ರೆ ಮುಂದಿನ ವಾರ ಡೈಲಿ ನ್ಯೂಸ್ನ್ಯಾಗ ನಿಂದ ಹೆಡ್ಲೈನ್ ಸಾಮಾನು ಹುಷಾರ. ಹೋಗ್ಲಿ ಮಗನ ಹೋಗ್ಲಿ. ಮಗಳಿಗೆ ಮದುವೆ ಮಾಡಿ ಮನೆ ಹಿರಿಯತನ ಅಲ್ಲ ತಜುರಿ ಕೀಲಿಕಾಯಿ ಬೇರೆ ಕೊಡ್ಬೇಕಂತ ಯಾವ್ದಾರ ಮಗ ತಿರುಪತಿ ಕಟಿಂಗ್ ಮಾಡಾವ. ಹೌದು, ಕನ್ಯಾ ನೋಡಕ್ ಹೋಗುಂಡೆ ಬೀರ ಅಂತ ಸಾವಿರ ಮೇ ಇನ್ನ ಯಾಕೋ ಬರ್ಲಿಲ್ಲ. ನಾನು ಅರ್ಜಿ ಹಾಕೊಂಡು ಅತ್ತಾಗ ಹೋಗಿ ಬಂದ್ರ